ಮಗ ಕೃಷ್ಣಮೂರ್ತಿ ಅವರನ್ನ ಹೆಸರೇನು ಪುಟ್ಟಣ್ಣ ವೇದಿಕೆ ಮೇಲಿದ್ದ ಗಣ್ಯರಾದ ಪುಟ್ಟಣ್ಣ ಅವರೇ, ಕುಮಾರಸ್ವಾಮಿ ಅವರೇ, ಸತ್ಯನಾರಾಯಣ ಮೂರ್ತಿ, ಸತ್ಯನಾರಾಯಣ ಮತ್ತು ಇವರೆಲ್ಲ ಇಲ್ಲಿ ಬರಲಿಕ್ಕೆ ಕಾರಣರಾದ ನಿಮಗೆಲ್ಲರಿಗೂ ನಮಸ್ಕಾರ. ಇಲ್ಲಿ ಬಂದು ಇಲ್ಲಿ ವಾತಾವರಣವನ್ನು ಗಮನಿಸಿದಾಗ ನನಗೆ ಕೊಟ್ಟ ವಿಷಯ ಸನಾತನ ಧರ್ಮ. ಸನಾತನ ಧರ್ಮ ಅದನ್ನ 2 ಪದದೊಳಗ ಅಥವಾ 10 ಅಕ್ಷರದೊಳಗ 100 ಪುಸ್ತಕದೊಳಗ ಹೇಳಿದರೆ ತಿಳಿಸುವಂತಹ ವಿಷಯ ಅಲ್ಲ. ಅದನ್ನ ಇಲ್ಲಿ ನೀವೆಲ್ಲ ಇವತ್ತು ಮಾಡಿ ತೋರಿಸಿದ್ದೀರಿ. ಸನಾತನ ಧರ್ಮ ಅಂದ್ರೆ ಹೇಗೆ ಇರಬೇಕು, ಯಾರು ಸಮಾಜಕ್ಕಾಗಿ ತಮ್ಮ ಜೀವನವನ್ನ ಸವಿಸಿದರೋ. ಯಾಕಂದ್ರೆ ಶ್ರೀ ಕೃಷ್ಣಮೂರ್ತಿ ಅವರನ್ನ ಅವರು ಹೈಕೋರ್ಟ್ ಅಡಿಷನಲ್ ರಿಜಿಸ್ಟ್ರಾರ್ ಇದ್ದಾಗ, ನಾನು ನ್ಯಾಯಾಧೀಶನಾಗಿದ್ದಾಗ ಅವರ ಸಂಪರ್ಕ ಗೊತ್ತು. ಆ ಒಂದು ಅಧಿಕಾರದಿಂದ ನಾನು ಹೇಳ್ತೇನೆ, ಅವರು ಸಮಾಜಕ್ಕೆ ಸಲ್ಲಿಸಿದ ಸೇವೆ ಮನುಷ್ಯ ತನ್ನ ಜೀವನದಲ್ಲಿ ಹೆಚ್ಚೇನು ಹೇಳಲಿ, ನಿನ್ನ ಜೀವನ ಮಾಡು ಅವನಿಗೇರಿಸಿದಂತ ಹೂವಾಗಿ ತಂಗಿ, ಅದರ ಚಂದವ ಹೊಂದಿ ಆನಂದವ ಹೊಂದಿ ಬಾಳೆಂದು ಹರಿಸ್ಯಾನ ನಿನ್ನ. ಹಾಗೆ ಅವರ ಬದುಕು ಆ ಭಗವಂತನಿಗೆ ಏರಿಸಲಿಕ್ಕೆ ಯೋಗ್ಯವಾದ ಸಮರ್ಪಕವಾದ ಸುಗಂಧದಿಂದ ಕೂಡಿದಂತಹ ಒಂದು ಪುಷ್ಪ ಆಗಿತ್ತು ಅಂತೇಳಿ ಧೈರ್ಯದಿಂದ ಹೇಳ್ತೇನೆ. ಯಾಕಂದ್ರೆ ಅವರು ಎಲ್ಲಿ ಹುಟ್ಟಿದರು, ತಂದೆ ತಾಯಿ ಏನು, ಅದೆಲ್ಲ ನಿಮಗ್ ಗೊತ್ತು. ಅದನ್ನ ವಿವರಿಸುವುದಕ್ಕಿಂತ ಮಾನವ ಜನ್ಮ ಅತಿ ದೊಡ್ಡದು, ಹುಚ್ಚಪ್ಪಗಳಿರ ಅದನ್ನು ಹಾಳ ಮಾಡಬೇಡ್ರಿ ಅಂತೇಳಿ ದಾಸರು ಹೇಳ್ಯಾರ. ಅದರ ಅಕ್ಷರಶಃ ಅರ್ಥವಾಗಿ ಅವರು ಬದುಕ್ಯಾರ. ಅವರನ್ನ ಸ್ಮರಿಸುವುದಂದ್ರೆ ಇಲ್ಲಿ ಅದಕ್ಕೆ ಅವರ ಬದುಕೇನೆ ಒಂದು ಸನಾತನ ಧರ್ಮ ಆಗಿದೆ ಅಂತ ನಾನು ಹೇಳ್ತೇನೆ. ಇನ್ನೂ ಒಂದು ಹೇಳ್ಬೇಕಂದ್ರೆ, ಅವರ ಮಕ್ಕಳು ಸುಬ್ರಹ್ಮಣ್ಯ ಅವರ ತಂದೆ ಬಗ್ಗೆ ಮಾತಾಡುವಾಗ ಪೂರ ಭಾವುಕರಾಗಿ ಒಂದೇ ಸಮನೆ ಅವ್ರು ಏನೇನ್ ಮಾಡಿದ್ರು, ಹೆಂಗ್ ಮಾಡಿದ್ರು, ನಮಗೆ ಹೇಗೆ ದೊಡ್ಡವ್ರನ್ನ ಮಾಡಿದ್ರು, ಸಮಾಜದ ಜೊತೆ ಅವ್ರು ಹೇಗಿದ್ರು. ಒಮ್ಮೆ ಅವರ ಮನೆಗೆ ಒಬ್ಬರು ಯಾರೋ ಗೆಸ್ಟ್ ಹೆಣ್ಮಗಳು ಬಂದಿದ್ಲು. ಅವರು ತಿರುಗಿ ಹೋಗುವಾಗ ಗಡಬಡಿಯೊಳಗೆ ಚಪ್ಪಲಿ ಮರೆತು ಹೋಗಿದ್ರು. ಅದನ್ನ ಕೃಷ್ಣಮೂರ್ತಿ ಅವರು ನೋಡಿ ಆ ಚಪ್ಪಲಿ ತಮ್ಮ ಕೈಚಲ್ದೊಳಗೆ ಹಾಕೊಂಡು ಬಸ್ ಸ್ಟ್ಯಾಂಡ್ಗೆ ಹೋಗಿ ಕೊಟ್ಟು ಬಂದ್ರು. ನಾವು ಯಾರಾದರೂ ಹಾಗೆ ಮಾಡುವ ಮನಪ್ರವೃತ್ತಿಯನ್ನು ಹೊಂದಿರುತ್ತೇವೆಯೇ ಅನ್ನುವುದನ್ನ ನಮ್ಮ ಆತ್ಮಚಿಂತನೆ ಮಾಡಿಕೊಂಡು ನೋಡ್ಬೇಕು. ಅಂತ ಒಂದು ಉದಾಹರಣೆಯಿಂದ ನೋಡಿದರೆ ಅವರು ಸಂಸ್ಕೃತ ಗೊತ್ತು, ತೆಲುಗು ಗೊತ್ತು, ತಮಿಳು ಗೊತ್ತು, ಮಲಯಾಳಂ ಗೊತ್ತು. ಇದೆಲ್ಲದಕ್ಕೂ ಹೆಚ್ಚಾಗಿ ಜನತೆಯನ್ನ ಪ್ರೀತಿಸುವುದು ಗೊತ್ತು. ಇದೆಲ್ಲ ಬಹಳ ಮಂದಿಗೆ ಬರ್ತದ. ಆದರೆ ಒಂದು ಪ್ರೀತಿಯಿಂದ ಆತ್ಮೀಯತೆಯಿಂದ ಕರೆದು ಎಲ್ಲರನ್ನೂ ತಮ್ಮವರನ್ನಾಗಿ ಮಾಡಿಕೊಳ್ಳುವಂತಹ ಶಕ್ತಿ ಆ ಕೃಷ್ಣಮೂರ್ತಿಯವರಲ್ಲಿ ಇತ್ತು. ಅದಕ್ಕೆ ಅವರ ಅವರನ್ನು ನೆನೆಸುವುದು ನೋಡಿದರೆ ಯಾವ ರೀತಿಯಿಂದ ತಂದೆ ತಾಯಿಗಳು ಮಕ್ಕಳಿಗೆ ಸಂಸ್ಕಾರ ಕೊಟ್ಟು ಬೆಳೆಸಿ ಸಮಾಜದಲ್ಲಿ ಒಂದು ಪ್ರತಿಷ್ಠಿತ ವ್ಯಕ್ತಿಗಳಾಗಿ
ತಮ್ಮ ಉದ್ಧಾರದ ಜೊತೆ ಸಮಾಜದ ಉದ್ಧಾರವನ್ನು ಮಾಡುವಂತಹ ಒಂದು ಶಕ್ತಿಯನ್ನ ಅವರು ಅವರ ಮಕ್ಕಳಿಗೆ ಕೊಟ್ಟಾರೆ. ಅದು ಸನಾತನ ಧರ್ಮ, ಮತ್ತೊಂದು ಬೇರೆ ಏನೂ ಇಲ್ಲ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್. ಅಂದ್ರೆ ಅವರು ಬದುಕಿದ್ದು ಅದಕ್ಕೆ ನೆನಪಾಯ್ತು ನನಗೆ. ಅಂದ್ರೆ ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಸುಖದಿಂದ ಇರಲಿ, ಯಾರಿಗೂ ದುಃಖ ಆಗಬಾರದು ಅಂಥ ಒಂದು ಪ್ರಾರ್ಥನೆಯನ್ನ ಅವರು ಮಾಡ್ತಿದ್ರು. ಆ ಪ್ರಕಾರ ನಾವೆಲ್ಲ ಪ್ರಾರ್ಥನೆ ಮಾಡ್ತೇವೆ, ಆದರೆ ಸ್ವಲ್ಪ ನಡ್ಕೊಳ್ಳೋದ್ರೊಳಗೆ ವ್ಯತ್ಯಾಸ. ಏನು ಪರರ ವನಿತೆ ಒಲುಮೆಗೊಳೆದು ಹರುಷದಿಂದ ಅವಳ ಬೆರೆದು ಹರಿವ ನೀರಿನಲ್ಲಿ ಮುಳುಗಿ ಬೆರಳ ಎಣಿಸುವವರ ಕಂಡು ನಗೆಯು ಬರುತ್ತಿದೆ. ನುಡಿದಂತೆ ನಡೆ ಇದೇ ಜನ್ಮ ಕಡೆ ಅಂತ ಹೇಳಿ ಶರಣರು ಹೇಳಿದರು. ಅದಕ್ಕೆ ನುಡಿಯೊಳಗಾಡಿ ನಡೆಯೊಳಗೆ ತಪ್ಪಿದರೆ ಹಿಡಿದಿದ್ದ ಲಿಂಗ ಘಟ ಸರ್ಪವಯ್ಯ. ಅದಕ್ಕಾಗಿ ನಮ್ಮ ನಡೆ ಒಂದು ತರ, ನುಡಿ ಒಂದು ತರ, ಬದುಕದ ಹಾಗೆ ಅವರು ತಮ್ಮ ಮಕ್ಕಳನ್ನ ತರಬೇತಿ ಮಾಡ್ಯಾರ. ಅದಕ್ಕೆ ಇವತ್ತು ಇವೆಲ್ಲ ನೀವು ಬಂದಿರಿ. ಇದೆಲ್ಲ ಇಷ್ಟು ಒಂದು ತಂದೆಯ ಮೇಲಿನ ಭಕ್ತಿಯಿಂದ ಮಾಡಬೇಕಾದ್ರೆ ಅವರು ಕೊಟ್ಟಂತ ಸಂಸ್ಕಾರ ನಾವು ನೆನೆಸ್ಬೇಕು. ಅದಕ್ಕೆ ಅದು ತಂದೆ ತಾಯಿಗಳ ಕರ್ತವ್ಯ, ಅದು ಸನಾತನ ಧರ್ಮ. ಆ ಪ್ರಕಾರ ಮಕ್ಕಳು ಈಗ ಪೇಪರ್ನೊಳಗೆ ನೋಡಿದೆ, ಈಗ ಬಹಳ ಜನ ವೃದ್ಧಾಶ್ರಮ ಪೂರ್ಣ ಆಗಕತ್ತಿದ ಅಂತ. ಮಕ್ಕಳು ಅಮೆರಿಕಾದಾಗೋ ಇಂಗ್ಲೆಂಡ್ರಾಗೋ ಮತ್ತೆ ಎಲ್ಲೆಲ್ಲೋ ಲಕ್ಷಗಟ್ಟಲೆ ಗಳಿಸ್ತಾ ತಿಂದು ಉಂಡು ಸುಖವಾಗಿರ್ತಾರೆ. ಇಲ್ಲೇ ಇವರು ಒಬ್ರು ಕೇಳಿದ್ರಂತೆ, ತಮ್ಮ ಜಸ್ಟಿಸ್ ಸುಪ್ರೀಂ ಕೋರ್ಟ್ ಜಡ್ಜ್ ಇದ್ರಲ್ಲ, ಅವರು ಒಂದು ದಿವಸ ಒಬ್ರು ಹೋಗಿ ಅವ್ರಿಗೆ ಹೇಳಿದರು, ನೋಡ್ರಿ ನನ್ನ ಮಗನ ಇಷ್ಟು ಕಲಿಸಿದೆ, ವಿದ್ಯಾವಂತನ ಮಾಡಿದೆ, ದೊಡ್ಡ ನೌಕರಿಯೊಳಗಿದ್ದಾನ, ಈಗ ನಮಗೆ ವಯಸ್ಸಾಗಿದೆ, ಏನು ಇಲ್ಲ, ನಮ್ಮನ್ನು ನೋಡೋದಿಲ್ಲ. ಹೌದಾ, ನೋಡೋದಿಲ್ಲ, ಸರಿ, ನೀ ಅದನ್ನು ಯಾಕೆ ಮಾಡಿದಿ? ನಿನ್ನ ಮಗ ಶಾಣೆ ಆಗಲಿ ಇದಾಗಲಿ ಅದರಿಂದ ನಿನಗೆ ಖುಷಿ ಆಗಿದೆ ಇಲ್ಲೋ? ಅಷ್ಟ ಸಮಾಧಾನ, ಅದೇ ನಿನಗೆ ಪ್ರತಿಫಲ, ಬೇರೆ ಇಚ್ಛಾ ಮಾಡಬೇಡಿ ಅಂತ ಹೇಳಿದ್ರಂತ. ಹಂಗೆ ಈಗ ಸಮಾಜದೊಳಗ ಒಂದು ಹೊಂದಾಣಿಕೆಯನ್ನ, ಎಲ್ಲರೂ ತಮ್ಮ ತಮ್ಮ ಕರ್ತವ್ಯಗಳನ್ನ ಜವಾಬ್ದಾರಿಗಳನ್ನ ತಿಳ್ಕೊಂಡು ಸಮರಸವಾಗಿ ಬಾಳಿಕೊಂಡು ಹೋದ್ರೆ ಸಂಸಾರ ಇದು ಭಾರಿ ಬಿಟ್ಟಿ ಬೀಕಾರಿ ಚೀಮಾರಿ ನಮಗ್ಯಾಕ ನನ್ನಾಕೆ ಕಸುವಿದ್ದ ದುಡಿಯೋಣ ಖುಷಿಲಿಂದ ನಡೆಯೋಣ ಮಸಣದ ಮಾತ್ಯಾಕ. ಹಾಗೆ ಯಾವಾಗಿದ್ರೂ ಅದರ ಚಿಂತೆ ಮಾಡದೆ ಈಗ ಸದ್ಯದಲ್ಲಿ ಬರುವ ಸುಖವನ್ನ ಸಂತೋಷವನ್ನ ಅನುಭವಿಸಿ ಅದರ ಸಂತೋಷ ಪಡೋಣ. ಇಲ್ಲದನ್ನ ಆಸೆ ಮಾಡಿ, ಆಸೆಯೇ ದುಃಖಕ್ಕೆ ಮೂಲ ಅಂತ ಹೇಳ್ತಾರಲ್ಲ, ಹಂಗ ದುಃಖಕ್ಕೆ ಮೂಲ ಮಾಡ್ಕೋಬೇಡ್ರಿ ಅಂತ ಹೇಳಿ ಆ ರೀತಿಯಲ್ಲಿ ಬದುಕಿ ತೋರಿಸಿದವರು ಲಂಕಾ ಕೃಷ್ಣಮೂರ್ತಿ. ಅದಕ್ಕೆ ಇಷ್ಟೆಲ್ಲ ಹೇಳುವ ಕಾರಣ ಅಂದ್ರ ಸನಾತನ ಧರ್ಮ ಅಂದ್ರ ಲಂಕಾ ಕೃಷ್ಣಮೂರ್ತಿ ಅವರು ಹುಟ್ಟಿದಂದಿನಿಂದ ಇವತ್ತಿನ ತನಗೂ ನನ್ನ ಅಭಿಪ್ರಾಯದಂತ ಅವರ ದೇಹ ಮರೆ ಆಗಿರಬಹುದೇ ಹೊರತು ಅವರು ಹಾಕಿಕೊಟ್ಟ ಹಾದಿ, ಕೊಟ್ಟ ತತ್ವ, ಸಿದ್ಧಾಂತ, ಬದುಕಿನ ಸಂದೇಶ ಹಾಳಾಗಿ ಹೋಗಿಲ್ಲ. ಅದಕ್ಕೆ ಅವರನ್ನು ನಾವು ಸ್ಮರಿಸಿ ಅವರ ಪಥದಲ್ಲಿ ನಡೆದು ಅದೇ ಅವರು ಹಾಕಿಕೊಟ್ಟ ಸನಾತನ ಧರ್ಮ ಅಂತೇಳಿ ಎರಡು ಮಾತು. ಯಾಕಂದ್ರೆ ನನಗೆ ಕೊಟ್ಟ ಟೈಮ್ 12, ಈಗ 12:15 ಆಗಿದೆ. ಅದಕ್ಕೆ ನಿಮ್ಮ ಹೆಚ್ಚಿನ ವೇಳೆಯನ್ನು ತೆಗೆದುಕೊಳ್ಳದೆ ಅವರನ್ನ ಈ ನೆನೆಸೋಣ, ಅವರು ಹಾಕಿಕೊಟ್ಟ ಹಾದಿಯಲ್ಲಿ ನಡೆಯೋಣ, ಸಮಾಜದೊಳಗೆ ಒಂದಾಗಿ ಬಾಳೋಣ. ಅವರು ಕಟ್ಟಬೇಕಂದ ಸಮಾಜವನ್ನ ಧರ್ಮ ಏನು ಧರ್ಮಪ್ರಭಾ ಅವರ ಕಟ್ಟಿಟ್ಟು ಹೋಗ್ಯಾರಲ್ಲ, ಅದನ್ನ
ಅವರು ಉಳಿಸ್ಕೊಂಡು ಹೊಂಟಾರ. ಇನ್ನೂ ಅದನ್ನು ಹೆಚ್ಚು ಬೆಳೆಸಲಿ, ಎಲ್ಲರೂ ಅದಕ್ಕೆ ಸಹಾಯ ಆಗಲಿ ಅಂತ ಹೇಳಿ ಇಷ್ಟೆಲ್ಲ ಆದರೂ ಇಂಥವರ ಒಂದು ಕಾರ್ಯಕ್ರಮದೊಳಗೆ ಎರಡು ಮಾತು ಒಳ್ಳೆಯವೋ ಅಂಥವು ಆಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದಕ್ಕೆ ಅವರ ಮಕ್ಕಳಿಗೂ ಕುಟುಂಬದವರಿಗೂ ಮತ್ತೆ ಏನೇ ಹೇಳಿದ್ರು ಶಾಂತ ರೀತಿಯಿಂದ ಕೇಳಿದ ನಿಮಗೂ ವಂದನೆಗಳು. ಇಲ್ಲೇ ಈ ನಮ್ಮ ಸನಾತನ ಧರ್ಮ ಸಂಸ್ಕೃತಿ ಅಂದ್ರೆ ನಾವು ಸ್ತ್ರೀಯಂದರೆ ಅಷ್ಟೇ ಸಾಕೆ, ನಿನಗೆ ಬೇರೆ ಹೆಸರು ಬೇಕೆ. ಸ್ತ್ರೀಯಂದರೆ ಅಷ್ಟೇ ಸಾಕೆ, ಆಕಾಶದ ನೀಲಿಯಲ್ಲಿ ಚಂದ್ರಭಾನು ತೊಟ್ಟಿಲಲ್ಲಿ. ಆಕಾಶದ ನೀಲಿಯಲ್ಲಿ ಚಂದ್ರಭಾನು ತೊಟ್ಟಿಲಲ್ಲಿ ಬೆಳಕ ನೀಟ್ಟು ತೂಗಿದಾಕೆ, ನಿನಗೆ ಬೇರೆ ಹೆಸರು ಬೇಕೆ. ಸ್ತ್ರೀ ಅಂದರೆ ಅಷ್ಟೇ ಸಾಕೆ. ನಮಸ್ಕಾರ. Thank you, sir, for those enlightening words. May I now request Shri A.N. Puttanad to address the gathering.